ಹಾಯ್ ಕ್ಯಾಪ್ಟನ್ಸ್, ಎಲ್ರಿಗೂ ನಮಸ್ಕಾರ. ವೇಟ್ ಸ್ಕ್ರಾಲ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನದಲ್ಲಿ ನೀವು ಕಂಡಂತ ಎಷ್ಟೋ ಕನಸುಗಳನ್ನ ನೀವೇ ಕೈ ಬಿಟ್ಟಿದ್ದೀರಾ, ಹೌದಾ? ಅದಕ್ಕೆ ಕಾರಣ ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ವಾ? ಖಂಡಿತ ಇದೆ, ಆದ್ರೆ ಸೋತು ಬಿಡ್ತೀನಿ ಅನ್ನೋ ಭಯ. ಈ ಭಯದ ಕೋಟೆಯಲ್ಲಿ ನಿಮ್ಮ ಕನಸುಗಳೆಲ್ಲ ಸಿಕ್ಕಾಕೊಂಡಿದ್ದಾವೆ. ಈ ಭಯದ ಕೋಟೆಯಿಂದ ಹೊರಗಡೆ ಹೇಗೆ ಬರಬೇಕು ಅನ್ನೋದೇ ಇವತ್ತಿನ ವಿಡಿಯೋದ ಸ್ಪೆಷಲ್. ಜಸ್ ಕ್ಯಾಪ್ಟನ್ಸ್, ಇವತ್ತಿನ ಕಾನ್ಸೆಪ್ಟ್ ಫಿಯರ್ ಆಫ್ ಫೇಲ್ಯೂರ್, ಸೋಲಿನ ಭಯ. ಹಾಗಾಗಿ ಇವತ್ತಿನ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿರುವಂತ ಭಯವನ್ನ ಹೇಗೆ ಹೋಗಲಾಡಿಸಬೇಕು ಅನ್ನೋದು ಉತ್ತರ ಸಿಗುತ್ತೆ. ನಮಸ್ಕಾರ ಕ್ಯಾಪ್ಟನ್ಸ್, ನಿಮ್ಮ ಜೀವನದ ಹಡಗಿಗೆ ನೀವೇ ಕ್ಯಾಪ್ಟನ್. ಸೇಲ್ಸ್ ಮ್ಯಾನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿಗೆ ಸ್ವಾಗತ. ಪವರ್ಡ್ ಬೈ ನಿಧಿಮಾ ಎಂಟರ್ಪ್ರೈಸಸ್. ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತೀರಿ. ಆದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಒಂದು ವೇಳೆ ನಾನು ಇದರಲ್ಲಿ ಸೋತು ಬಿಟ್ರೆ, ಫೇಲ್ಯೂರ್ ಆಗಿಬಿಟ್ರೆ ಜನ ಏನ್ ಅನ್ಕೋತಾರೆ ನನ್ನ ಬಗ್ಗೆ? ಈ ಒಂದು ಪ್ರಶ್ನೆ ನಿಮ್ಮ ಕನಸುಗಳನ್ನ ದೂರ ಮಾಡಿಬಿಡುತ್ತೆ. ಅದಕ್ಕೆ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಅಕ್ಕಪಕ್ಕದ ಊರಲ್ಲಿ ಇಬ್ರು ಫ್ರೆಂಡ್ಸ್ ಇದ್ರು, ಒಬ್ಬ ರಾಮ, ಒಬ್ಬ ಕೃಷ್ಣ ಅಂತ. ಇವರು ಒಂದೇ ಸ್ಕೂಲಲ್ಲಿ ಓದಿದ್ರು, ಒಂದೇ ಕಾಲೇಜಲ್ಲಿ ಓದಿದ್ರು. ಆದ್ರೆ ಬೆಂಗಳೂರಲ್ಲಿ ಒಂದೇ ಕಂಪನಿನಲ್ಲಿ ಕೆಲಸನೂ ಮಾಡ್ತಾ ಇದ್ರು. ಆದ್ರೆ ಇವ್ರ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ಸಕ್ಸಸ್ ಕಾಣ್ತಾ ಇರ್ಲಿಲ್ಲ. ರೊಟೀನ್ ಲೈಫ್ ಆಗಿತ್ತು. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದು, ಸಂಜೆ ಮನೆಗೆ ಬರೋದು, ಅದೇ ಸಂಬಳ, ಅದೇ ಫ್ಯಾಮಿಲಿ, ಅದೇ ಜಂಜಾಟಗಳು, ಅದೇ ಸಮಸ್ಯೆಗಳು. ಹೀಗಿರುವಾಗ ರಾಮ ಮತ್ತೆ ಕೃಷ್ಣ ಇಬ್ರು ಕೂತಿ ಯೋಚನೆ ಮಾಡ್ತಾರೆ, ನಾವ್ ಹೀಗೆ ಇದ್ರೆ ಬದುಕನ್ನ ಸಕ್ಸಸ್ ಮಾಡ್ಕೊಳಕ್ ಸಾಧ್ಯ ಇಲ್ಲ, ನಾವ್ ಏನಾದ್ರೂ ಹೊಸದಾಗಿ ಏನಾದ್ರೂ ಶುರು ಮಾಡೋಣ ಅಂತ ರಾಮ ಕೃಷ್ಣನ್ಗೆ ಹೇಳ್ತಾನೆ. ಕೃಷ್ಣ ಏನ್ ಮಾಡ್ತಾನೆ, ಇವಾಗ ನಮ್ಮ ಹತ್ರ ದುಡ್ಡಿಲ್ಲ, ಏನು ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ಕುಂತು ಪ್ಲಾನ್ ಮಾಡೋಣ, ಆಮೇಲಿಂದ ದುಡ್ಡಿನ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಇಬ್ರು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಸುಮ್ನೆ ನಾವ್ ಯಾರ ಹತ್ರನೂ ಕೆಲಸ ಮಾಡೋದಕ್ಕಿಂತ ನಮ್ಮದೇ ಹಳ್ಳಿನಲ್ಲಿ ಹೋಗಿ ನಮ್ಮದೇ ಜಾಗದಲ್ಲಿ ಏನಾದ್ರೂ ಒಂದು ಹೊಸತನವಾಗಿ ಕೆಲಸ ಮಾಡ್ಬೋದಲ್ಲ ಅಂತ ಅನ್ಸಿ ಹಸು ಸಾಕಣೆ ಮಾಡೋಣ ಅಂತ ಡಿಸಿಷನ್ ತಗೊಂತಾರೆ. ನಾವು ಹಳ್ಳಿಯಲ್ಲಿ ಲೋನ್ ತೆಕ್ಕೊಂಡು ಹಸು ಫಾರ್ಮ್ ಶುರು ಮಾಡೋಣ. ಇನ್ನು 5 ವರ್ಷ ನಮ್ಮ ಕನಸಿಗಾಗಿ ಕೆಲಸ ಮಾಡೋಣ. ಡೀಲ್. 5 ವರ್ಷದ ನಂತರ ಇದೇ ಜಾಗದಲ್ಲಿ ಭೇಟಿಯಾಗೋಣ. 5 ವರ್ಷಗಳ ನಂತರ ಇಬ್ರು ಅದೇ ಜಾಗಕ್ಕೆ ಬಂದು ಸೇರ್ತಾರೆ. ಕೃಷ್ಣ ಆಲ್ರೆಡಿ ಬಂದು ಕೂತಿರ್ತಾನೆ, ರಾಮ ಕಾರಲ್ಲಿ ಬರ್ತಾನೆ. ಕಾರಲ್ಲಿ ಬಂದು ಇಬ್ರು ಒಬ್ರಿಗೊಬ್ರು ಯೋಗಕ್ಷೇಮ ವಿಚಾರಿಸಿ ಕೇಳ್ತಾನೆ, ಹೇಗ್ ನಡೀತಿದ್ಯಪ್ಪ ನಿಂದು ಅಂತ ಕೃಷ್ಣ ರಾಮನ್ಗೆ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಬಹಳ ಚೆನ್ನಾಗಿ ನಡೀತಾ ಇತ್ತಪ್ಪ, ಇವಾಗ ನನ್ನ ಹತ್ರ ಒಂದು 100 ಹಸು ಇದಾವೆ, ಡೈರಿ ಕಟ್ಟಿದೀನಿ, ಒಳ್ಳೆ ಫ್ಯಾಮಿಲಿ ಇದೆ, 3 ಎಕರೆ ಜಮೀನ್ ತಗೊಂಡಿದ್ದೀನಿ, ನೋಡಿ ಈಗ ಹೊಸದಾಗಿ ಒಂದು ಕಾರನ್ನ ತಗೊಂಡಿದ್ದೀನಿ ನಾನು ಅಂತೆಲ್ಲ ಹೇಳಿ ಖುಷಿಯಿಂದ ಹೇಳ್ತಾನೆ ತನ್ನ ಸಕ್ಸಸ್ ಸ್ಟೋರಿಯನ್ನ. ಆಗ ಕೃಷ್ಣನ ಕೇಳ್ತಾನೆ ರಾಮ, ಕೃಷ್ಣ ನಿಂದು ಹೇಗೆ ನಡೀತಾ ಇದೆ ಅಂತಾನೆ. ಅವಾಗ ಅವನು ಹೇಳ್ತಾನೆ, ಹ್ಯಾಪ್ ಮೋರೆ ಹಾಕೊಂಡು, ಇಲ್ಲ ರಾಮ, ಅವತ್ತು ನಾನು ನೀನು ಮಾತಾಡಿ ಹೋದ್ಮೇಲೆ ಒಂದ್ ವೇಳೆ ಹಸು ಸತ್ತೋದ್ರೆ ಲೋನ್ ಹೇಗೆ ತೀರ್ಸೋದು? ನಷ್ಟ ಆದ್ರೆ ಜನ ಏನ್ ಹೇಳ್ತಾರೆ? ಬೇಡ, ರಿಸ್ಕ್ ಬೇಡ ಅನ್ನೋ ಯೋಚನೆ ಬಂದು ರಾಮ, ನಾನು ಏನು ಮಾಡಕ್ ಆಗ್ಲಿಲ್ಲ ಕಣೋ ಅಂತ ಹೇಳ್ತಾನೆ. ಈ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಏನೋ ಒಂದು ಹೊಸತನ ಮಾಡಬೇಕು ಅಂತ ಅನ್ಕೊಂಡಾಗ ಒಂದು ಪ್ರಶ್ನೆ ಉದ್ಭವ ಆಗುತ್ತಲ್ಲ, ನಾನು ಸೋತ್ರೆ ಏನಾಗಬಹುದು ಅನ್ನೋ ಭಯ ನಿಮ್ಮ ಕನಸುಗಳನ್ನ ಸಾಯಿಸ್ತಾ ಇದೆ. ಕ್ಯಾಪ್ಟನ್ಸ್, ಈ ಸೋಲಿನ ಭಯವನ್ನ ಗೆಲ್ಲೋದಿಕ್ಕೆ ನಾನು ನಿಮ್ಗೆ 3 ಟಿಪ್ಸ್ಗಳನ್ನ ಕೊಡ್ತೀನಿ. ಮೊದಲನೇದಾಗಿ, ಹೀಗೆ ಯೋಚನೆ ಮಾಡ್ರಿ, ನೀವು ಮಾಡೋಂಥ ಕೆಲಸದಲ್ಲಿ ಒಂದು ವೇಳೆ ಅತ್ಯಂತ ಕೆಟ್ಟದಾಗಿ ಏನಾದ್ರು ಸೋತ್ ಬಿಟ್ರೆ ಏನಾಗಬಹುದು? ಇದನ್ನ ಬರ್ದಿಡ್ರಿ, ಉತ್ತರ ನಿಮ್ಗೆ ಅಲ್ಲೇ ಸಿಗುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಏನಾಗಿರುತ್ತೆ ಗೊತ್ತಾ? ಸೊ ನಾವ್ ಯಾವ ವಿಚಾರದಲ್ಲಿ ಭಯ ಪಟ್ಕೊಂಡಿರ್ತೀವಿ, ಆದ್ರೆ ವಾಸ್ತವದಲ್ಲಿ ಹಾಗಿರೋದಿಲ್ಲ. ಅಂದ್ರೆ ವಾಸ್ತವಕ್ಕಿಂತ ಭಯನೇ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಇನ್ನು 2ನೇ ಪಾಯಿಂಟ್, ಜನಗಳ ಅಭಿಪ್ರಾಯವನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಅವ್ರಿಗೆ ನಿಮ್ ಬಗ್ಗೆ ಸರಿಯಾಗಿ ಗೊತ್ತಿರೋದಿಲ್ಲ, ನೀವು ಮಾಡೋ ಕೆಲಸದ ಬಗ್ಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಒಂದ್ ವೇಳೆ ನೀವೇನಾದ್ರು ಗೆದ್ರೆ ಚಪ್ಪಾಳೆ ತಟ್ತಾರೆ, ಅದೇ ಒಂದ್ ವೇಳೆ ಸೋತ್ರೆ ಆಳಗೊಂದು ಕಲ್ಲು ಅಂತ ಕಲ್ಲು ಹಾಕ್ತಾರೆ, ಹೌದಾ? ಹಾಗಾಗಿ ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ಅನ್ನ ಇನ್ನೊಬ್ರ ಕೈಲಿ ಕೊಡಕ್ ಹೋಗ್ಬೇಡಿ. ಇನ್ನು 3ನೇ ಪಾಯಿಂಟ್, ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಡೋದು, ಅಂದ್ರೆ ಮೈಕ್ರೋ ಸ್ಟೆಪ್. ಎವ್ರಿ 1000 ಮೈಲ್ಸ್ ಆಫ್ ಜರ್ನಿ ಸ್ಟಾರ್ಟ್ಸ್ ವಿತ್ ಸಿಂಗಲ್ ಸ್ಟೆಪ್ಸ್. ಅಂದ್ರೆ ನಮ್ಮ ಗುರಿ ಎಷ್ಟೇ ದೊಡ್ಡದಾಗಿದ್ರು ಸಣ್ಣ ಸಣ್ಣ ಭಾಗಗಳಾಗಿ ಅದನ್ನ ವಿಂಗಡಿಸ್ಕೋಬೇಕು.
ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ಭಯ ತಾನಾಗೆ ಹೋಗುತ್ತೆ. ಕ್ಯಾಪ್ಟನ್ಸ್, ಕೊನೆಯದಾಗಿ ನನ್ನ ಅನುಭವದ ಒಂದು ಮಾತು ಹೇಳ್ತೀನಿ. ಜೀವನದಲ್ಲಿ ನಾವು ಮಾಡೋ ಕೆಲಸದಲ್ಲಿ ಸೋಲಾದರೂ ಪರವಾಗಿಲ್ಲ, ಆದರೆ ಕೆಲಸ ಮಾಡೋದಕ್ಕಿಂತ ಮುಂಚೆನೆ ಸೋತು ಬಿಡ್ತೀವಿ ಅನ್ನೋ ಭಯದಲ್ಲಿ ಆ ಕೆಲಸನೇ ಮಾಡದೇ ಇರೋದಿದೆಯಲ್ಲ, ಅದು ನಿಜವಾದ ಸೋಲು. ಕ್ಯಾಪ್ಟನ್ಸ್, ಈ ವಿಡಿಯೋವನ್ನ ಪೂರ್ತಿ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಭಯ ಅನ್ನೋದು ಸ್ವಲ್ಪ ಮಟ್ಟಿಗಾದರೂ ಹೋಗಿದೆ ಅಂತ ಅನಿಸಿದ್ರೆ ಫಿಯರ್ ಅಲ್ಲ ಆಕ್ಷನ್ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸೇಲ್ಸ್ ಟೀಮ್ ಮತ್ತೆ ಸ್ನೇಹಿತರೊಂದಿಗೆ ಶೇರ್ ಮಾಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ತಪ್ಪದೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಪವರ್ಫುಲ್ ಮೈಂಡ್ ಮಾಸ್ಟರಿ ಕಾನ್ಸೆಪ್ಟ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.